ಈ ಸಮುದ್ರ ನೋಡ್ತಾ ಇದ್ದೆ ಎಷ್ಟು ನೆಮ್ಮದಿಯಾಗಿದೆ. ಎಲ್ಲ ಟೆನ್ಷನ್ಸು ಮರ್ತ ಹೋಗುತ್ತೆ ಅಲ್ವಾ? ಪ್ರದ್ಯುಮ್ನ. ಹೌದಕ್ಕ. ಏನ್ ಸರ್, ಯಾವ್ದೋ ಯೋಚನೆನಲ್ಲಿ ಮುಳುಗ್ ಹೋಗಿದ್ದೀರಾ? ಏನಿಲ್ಲ ಅಕ್ಕ. ನಿನ್ ಮನ್ಸಲ್ಲಿ ಏನೂ ಇಲ್ವಾ? ಇಲ್ಲ ಅಕ್ಕ. ಯಾಕ ಕೇಳ್ತಿದ್ಯಾ? ಏನೋ ಕೇಳ್ಬೇಕು ಅನ್ನಿಸ್ತು, ಕೇಳ್ದೆ. ನನ್ ತಮ್ಮ ಏನೋ ಬಚ್ಚಿಟ್ಕೋತಾ ಇದ್ದಾನೆ ಅನ್ಸ್ತು. ಬಚ್ಚಿಟ್ಕೊಳ್ಳೋದ? ಯಾರಿಂದ ಅಕ್ಕ? ಯುಕ್ತಿಯಿಂದ. ಯುಕ್ತಿಯಿಂದ ನಾನ್ ಯಾಕೆ ಬಚ್ಚಿಟ್ಕೊಳ್ಳಿ? ಒಳ್ಳೆ ಹುಡುಗಿಕ ಅವಳು. ನೀನ್ ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ. ಪ್ರದ್ಯುಮ್ನ, ಬಾಯಿಲಿ. ನಿಮ್ಮ ಅಕ್ಕ ನಾನು. ನನ್ನ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊತೀಯ? ಯುಕ್ತಿ ಅಂದ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲ ಅಕ್ಕ, ಅದು ಒಂದೊಂದ್ಸಲ ಯುಕ್ತಿ ಓವರ್ ಆಗಿ ಮಾತಾಡ್ತಾಳೆ. ಯಾವಾಗ್ಲೂ ಫೋಟೋ ಬೇಕು ಅಂತಾಳೆ ಅಕ್ಕ, ತಪ್ಕೊಂಡೇ ಇರ್ಬೇಕು ಅಂತಾಳೆ. ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಇದ್ಯಾವ್ದು ಅಭ್ಯಾಸ ಇಲ್ಲ ನಂಗೆ. ಈಗ್ಲೇ ಕಷ್ಟ ಆದ್ರೆ ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯೋ? ಎಷ್ಟೋ ಜನ ಮದ್ವೆ ಆಗೋ ತನಕ ಹೆಂಡತಿನ ನೋಡೇ ಇರಲ್ಲ, ಅವರು ಖುಷಿಯಾಗಿರ್ತಾರೆ ಅಲ್ವಾ? ಯುಕ್ತಿಗೆ ಒಳ್ಳೆ ಮನ್ಸಿದೆ ಅಕ್ಕ, ಅಷ್ಟ್ ಸಾಕು. ಏನೋ ಒಂದ್ ಆಗತ್ತೆ. ಪ್ರದ್ಯುಮ್ನ, ಪ್ರದ್ಯುಮ್ನ, ಏನಾಯ್ತಮ್ಮ? ಯಾಕಿಷ್ಟು ಗಾಬರಿ ಮಾಡ್ಕೊಂಡಿದ್ಯಾ? ನಾನ್ ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅಲ್ಲಮ್ಮ, ನನ್ನ ಅಕ್ಕ. ಬಾ, ನಾನು ಹೇಳ್ತೀನಿ. ಅಕ್ಕ 2 ನಿಮಿಷ. ಪ್ರದ್ಯುಮ್ನ, ಪ್ರದ್ಯುಮ್ನ, ಪ್ರದ್ಯುಮ್ನ. ಮಗ ಒಬ್ಬ ಇದ್ರೆ ಆಗೋಯ್ತು ನಮ್ಮ ಅಮ್ಮಂಗೆ. ಮಗಳು ವೀಲ್ ಚೇರ್ ಅಲ್ಲಿ ಇದ್ದಾಳೆ ಅಂತಾನು ನೋಡ್ಲಿಲ್ಲ, ನನ್ನೊಬ್ಳನ್ನೇ ಬಿಟ್ಟು ಹೊರಟೋದ್ರು. ಫಸ್ಟ್ ನಂದು 60 ರೂಪಾಯಿ ಕೊಡ್ರಿ. ಮೊದ್ಲು ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಕಲ್ತ್ಕೊಳ್ಳಯ್ಯ. 100 ರೂಪಾಯಿ ಮರ್ಯಾದೆ ಕೊಡೋದು ಗೊತ್ತೈತೆ. ಫಸ್ಟ್ ನಿಮ್ಮ ಮನೆ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ತಿನ್ನೋದು ಹೇಳ್ಕೊಡಿ. ನೀನು ನಮ್ಮನೆಯವಳಲ್ಲ, ನಿನ್ನಿಂದ ಹಾದಿ ಬೀದಿಲಿ ಹೋಗೋರ ಹತ್ರ ನನ್ನ ಮಾತು ಕೇಳ್ಬೇಕಾಗಿ. ಆಪದ್ ಬಾಂಧವನ ತಂದೆ, ನನ್ನನ್ನು ಕ್ಷಮಿಸು. ನನ್ನ ಬಳಿ ಆ ದುಡ್ಡೆಂಬ ಕಾಗದವಿರಲಿಲ್ಲ. ದುಡ್ಡು ಬೇಕಲ್ಲ ನಿನಗೆ? ತಗೋ, ಇದ್ರಲ್ಲಿ ಸಾಕಷ್ಟು ದುಡ್ಡಿದೆ. ಇದನ್ನ ತಗೊಂಡು ಎಲ್ಲಾದ್ರೂ ದೂರ ಹೊರಟೋಗು. ಹೊರಟು ಹೋಗುವುದೇ? ಎಲ್ಲಿ ಹೋಗಲಿ ನಾನು? ಅದೆಲ್ಲ ನನಗೆ ಗೊತ್ತಿಲ್ಲ. ನೀನ್ ನಮ್ಮ ಮನೇಲಿ ಇದ್ದಷ್ಟು ನನಗೆ ತಲೆನೋವೇ. ನೀನೇ ನಮಗ್ ನೆಂಟ್ರಲ್ಲ, ಇಷ್ಟಲ್ಲ, ನಿನ್ನ ಯಾಕೆ ಮನೇಲಿ ಇಟ್ಕೋಬೇಕು? ಇಷ್ಟು ದಿನ ನೀನ್ ಇಟ್ಕೊಂಡಿದ್ದೆ ದೊಡ್ಡ ವಿಷಯ. ಈ ದುಡ್ಡು ತಗೊಂಡು ಎಲ್ಲಾರು ದೂರ ಹೊರಟವು, ನಮ್ಮ ಮನೆ ಕಡೆ ಬರಬೇಡ. ಆಪದ್ ಬಾಂಧವನ ತಂದೆಗೆ ನನ್ನ ಮೇಲೆ ಇಷ್ಟೊಂದು ಕ್ರೋಧವಿದೆ ಎಂದು ನನಗೆ ಗೊತ್ತಿರಲಿಲ್ಲ. ಹೇಗೆ ಹೇಳಿ ನಿಶ್ಚಿತಾರ್ಥದ ಬಗ್ಗೆ? ಅಮ್ಮ, ಅದೇನೋ ಹೇಳ್ಬೇಕು ಅಂತ ಕರ್ಕೊಂಡ್ಬಂದು ಸುಮ್ನೆ ನಿಂತಿದ್ಯಲ್ಲ, ಅದೇನಂತ ಹೇಳು. ಹಾ ಪ್ರದ್ಯುಮ್ನ, ನಿನ್ ಹತ್ರ ನಾನೇನೋ ಹೇಳ್ಬೇಕು. ಅಮ್ಮ ಆಯ್ತು ಹೇಳುವಂತೆ, ಆದ್ರೆ ಅದಕ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳ್ಬೇಕು, ಹೇಳ್ಬಿಡ್ತೀನಿ.
ಏನ್ ಹೇಳ್ತಿದ್ಯಾ ಪ್ರದ್ಯುಮ್ನ? ಅಲ್ಲ ನೀನ್ ಏನೋ ಕೇಳ್ಬೇಕು ಅಂತಿದ್ಯಲ್ಲ, ಅದಕ್ಕೆ ನನ್ನ ಉತ್ತರ ಹ್ಞೂ. ನೀನ್ ಏನೋ ಕೇಳ್ಬೇಕು ಅಂತ ಇರೋದು ನಿಜ ತಾನೆ? ನಿಜ, ಆದ್ರೆ ಅದೇನು ಅಂತ ಕೇಳಲ್ವಾ? ಅವಶ್ಯಕತೆ ಇಲ್ಲ. ನಿನ್ ಮುಖದಲ್ಲಿ ಟೆನ್ಷನ್ ಕರಗಿ ನೀನ್ ಸ್ಮೈಲ್ ಮಾಡ್ತೀಯ ಅಂದ್ರೆ ಏನೇ ಕೇಳಿದ್ರು ಹ್ಞೂ ಅಂತೀನಿ. ಅಷ್ಟೊಂದು ನಂಬಿಕೆನಾ ಪ್ರದ್ಯುಮ್ನ ನನ್ ಮೇಲೆ? ಅಮ್ಮ ನೀನು ನೀನು ನಮ್ದೇ ಇನ್ ಯಾರನ್ನ ನಂಬ್ಲಿ? ಎಲ್ಲಿ ನಿನ್ ಟೆನ್ಷನ್ ಈಗ ಕಡಿಮೆ ಆಯ್ತಲ್ಲ, ಸ್ವಲ್ಪ ಸ್ಮೈಲ್ ಮಾಡು. ಅಮ್ಮ ನಿನ್ ಮನ್ಸಲ್ಲಿ ಏನೋ ಕೊರಿತಾ ಇದೆ, ಅದನ್ನ ಯಾರ ಹತ್ರನೂ ಹೇಳ್ದೆ ಕೊರಗ್ತಾ ಇದೆಯಾ? ನನ್ನ ಹತ್ರ ಹೇಳ್ಕೊ, ಮನ್ಸಿಗೆ ಸಮಾಧಾನ ಆಗ್ಬೋದೇನೋ. ಪ್ರದ್ಯುಮ್ನ ಅದು ಸಾರಿ ಸಾರಿ ಸಾರಿ, ನಾನೇನು ಕೇಳಲ್ಲಪ್ಪ. ಕೇಳಿದ್ರೆ ಇಲ್ಲ ಅನ್ಬೇಕಾಗತ್ತೆ, ಇಲ್ಲ ಅಂದ್ರೆ ನನಗ್ ಮತ್ತೆ ಬೇಜಾರಾಗುತ್ತೆ. ಬಿಡು ಬಿಡು, ನಾನೇನು ಕೇಳಲ್ಲ. ಇಂಥ ಬಂಗಾರದಂತ ಮಗನ್ ಜೀವನ ಹಾಳು ಮಾಡ್ತಾ ಇದೀನಲ್ಲ. ಸರಿ ಆಯ್ತು, ಆ ವಿಷಯ ಬೇಡು. ಈಗ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ಬೇರೆ ದಾರಿ ಇಲ್ಲ ನನ್ನ ಹತ್ರ. ಇದನ್ ಮಾಡ್ತಾ ಇರೋದೇ ನಿನ್ ಜೀವನಕ್ಕೋಸ್ಕರ. ಅಮ್ಮ ಪ್ರದ್ಯುಮ್ನ, ಹೋಮ ಮುಗಿದ್ಮೇಲೆ ದೇವಸ್ಥಾನದೊಳಗಡೆ ಒಂದ್ ಜಾಗ ಇದೆ, ನಾನು ಹೇಳ್ತೀನಿ, ನೀನ್ ಬರ್ಬೇಕು. ಅಮ್ಮ ಯಾಕೆ ಏನು ಎತ್ತ ಅಂತ ಕೇಳ್ಬೇಡ, ಯಾರಿಗೂ ಹೇಳ್ಬೇಡ, ನೀನೊಬ್ನೇ ಬರ್ಬೇಕು. ಮುಖ್ಯವಾಗಿ ನೀನ್ ದೇವಸ್ಥಾನಕ್ಕೆ ಬರ್ತಾ ಇರೋದು ಮಾಹಿಗೆ ಗೊತ್ತಾಗ್ಬಾರ್ದು. ಈಶ್ವರಿ, ಪ್ರದ್ಯುಮ್ನ ಕೇಳಿದ್ರ ಅದಕ್ಕೆ? ಹೇಳ್ದೆ. ಒಪ್ಕೊಂಡ ಅಂತ ಅನ್ಕೋತೀನಿ. ಒಪ್ಕೊಳ್ಳಿಲ್ಲ ಅಂದ್ರೆ ಪದೇ ಪದೇ ಹೆದರ್ಸೋ ಅವಶ್ಯಕತೆ ಇಲ್ಲ ಈಶ್ವರಿ. ಹೆದರ್ಸ್ಲಿಲ್ಲ ಅದಕ್ಕೆ. ಪ್ರದ್ಯುಮ್ನ ಹೋಮ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ. ನಂಗೆ ಗೊತ್ತಿತ್ತು ಅದಕ್ಕೆ ನೀವ್ ಹೇಳಿದ ಕೆಲಸ ಮಾಡೇ ಮಾಡ್ತೀರಾ ಅಂತ. ಪ್ರದ್ಯುಮ್ನ ಅಲ್ಲಿ ಯಾಕೆ ಬರ್ತಾನೆ, ಅಲ್ಲಿ ಏನ್ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ರಿಗಿನ ಹೆಚ್ಚಾಗಿ ಮಾಹಿಗೆ ಗೊತ್ತಾಗ್ಬಾರ್ದು. ಪ್ರದ್ಯುಮ್ನಂಗೂ ಹೇಳಿದೀನಿ, ಈಗ ನಿನ್ಗೂ ಹೇಳ್ತಾ ಇದ್ದೀನಿ. ನಾನು ನೀನು ಯುಕ್ತಿ ಪ್ರದ್ಯುಮ್ನನ್ ಬಿಟ್ಟು ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಕೂಲ್ ಅದಕ್ಕೆ ಕೂಲ್. ಯಾಕತ್ಗೆ ಎಷ್ಟೊಂದು ಸಿಟ್ ಮಾಡ್ಕೊತಿದ್ದೀರಾ? ಸಿಟ್ ಒಳ್ಳೇದಲ್ಲ, ಮನ್ಸಿಗೆ ದೇಹಕ್ಕೆ ಎರಡಕ್ಕೂ. ಅಷ್ಟಕ್ಕೂ ಸಿಟ್ ಮಾಡ್ಕೊಳಕ್ಕೇನಿದೆ? ನಿಶ್ಚಿತಾರ್ಥ ನಡೆಯುತ್ತೆ. ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರಿ, ನಾನು ಕೊಟ್ಟ ಮಾತನ್ನ ಉಳಿಸ್ಕೊತೀನಿ. ನೀವು ಈ ಲಾಕೆಟ್ ಅನ್ನು ತೆಗಿಬಹುದು. ಏನ್ ಮಾಡ್ತಿದ್ದೀರಾ ಅದಕ್ಕೆ? ನೀನೇ ಹೇಳ್ದಲ್ಲ ತೆಗಿಬೋದು ಅಂತ. ನಾ ಹೇಳಿದ್ದು ಎಂಗೇಜ್ಮೆಂಟ್ ಆದ್ಮೇಲೆ ತೆಗಿಬಹುದು ಅಂತ. ರಾತ್ರಿ 10:45 ನನ್ನ ಮಗಳ ಕೈಯಲ್ಲಿ ನಿಶ್ಚಿತಾರ್ಥದ ಉಂಗ್ರ ಇದ್ರೆ ನಿಮ್ ಲಾಕೆಟ್ ನ ತೆಗಿಬಹುದು. ಉಂಗ್ರ ಲಾಕೆಟ್ ನೋಡಿ ಎಷ್ಟ್ ಸುಲಭ ಮಾಡ್ಬಿಟ್ಟಿದೀನಿ ನಿಮ್ ಕೆಲ್ಸನ. ಆದ್ರೂ ನನ್ನ ಕೆಟ್ಟೋಳು ಅಂತೀರಪ್ಪ ನೀವು. ಎನಿವೇ, ಅಲ್ಲಿ ತನಕ ಈ ಲಾಕೆಟ್ ಜೋಪಾನ ಅದಕ್ಕೆ. ಈಶ್ವರಿ, ಈಶ್ವರಿ, ಏನ್ ಲಾಕೆಟ್ ಅದು? ಅದರ ಬಗ್ಗೆ ಈಶ್ವರಿ ಅತ್ತೆಗೆ ಏನ್ ಗೊತ್ತು? ಅಮ್ಮಂಗ್ ಯಾಕೆ ಆ ವಿಷಯದ ಬಗ್ಗೆ ಅಷ್ಟೊಂದು ಹೆದರ್ಕೆ? ಇವರಿಬ್ಬರ ಮಧ್ಯ ಏನೋ ನಡೀತಾ ಇದೆ. ಆ ಲಾಕೆಟ್ಗೂ ಪ್ರದ್ಯುಮ್ನನ್ಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇದೆ.
ಅವಧೂತ್ರೆ 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 ಕ್ಷಮೆ ಇರ್ಲಿ, ನಾನ್ ಬೇರೆ ಯಾರೋ ಅನ್ಕೊಂಡು ನಿಮ್ಮನ್ ಕರೆದ್ಬಿಟ್ಟೆ. ಕೋಪ ಮಾಡ್ಕೋಬೇಡಿ. ಮಾಯಿ ಇಲ್ಲೇನ್ ಮಾಡ್ತಾ ಇದ್ದೀರಾ ಮಾಯಿ? ಏನೂ ಇಲ್ಲ ಪ್ರದ್ಯುಮ್ನ, ಯಾರೋ ಪರಿಚಯ ಇರೋರ್ನ ನೋಡ್ದಾಗಾಯ್ತು. ಆದ್ರೆ ಅದವ್ರಲ್ಲ. ಅದಕ್ಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಗಾಬ್ರಿನಾ? ಇಲ್ಲ ಇಲ್ಲ. ಸರಿ, ಹೋಮಕ್ ತಡ ಆಗತ್ತೆ, ಬಾ ಹೋಗೋಣ. ಬನ್ನಿ. ಅವಧೂತರು ಇಲ್ಲೇ ಎಲ್ಲೋ ಇದ್ದಾರೆ. ನನ್ ಕಣ್ ಸುಳ್ಳು ಹೇಳಿದ್ರು ನನ್ ಮನ್ಸು ಸುಳ್ಳು ಹೇಳ್ತಾ ಇಲ್ಲ. ಭೈರವ, ಏನಪ್ಪ ನಿನ್ ಲೀಲೆ? ಯಾರನ್ನೋ ಭೇಟಿ ಮಾಡು ಅಂತ ನನ್ನ ಇಲ್ಲಕ್ಕೆ ಕಳಿಸ್ಕೊಂಡೆ. ಇವ್ರನ್ನು ಇದೇ ಜಾಗಕ್ಕೆ ಕರೆಸ್ಕೊಂಡಿದ್ಯಾ? ನಿನ್ನ ಆಟ ಯಾರಿಗ್ ಗೊತ್ತಂದೆ?